ಮಾಡ್ಕೊತೀವಿ. ನಾನು ನಾನು ಅವತ್ತೇ ಹೇಳಿದ್ನಲ್ಲಪ್ಪ, ಸ್ವಾಗತ ಅಂತ ಹೇಳಿದ್ದೀನಿ. 28ಕ್ಕೆ ನಿಂತರೆ ಬರಲಿ, ಸ್ವಾಗತ ಅಂತ ಹೇಳಿದ್ದೀನಿ. ಚುನಾವಣೆ ಅದು, ಜನ ಯಾರಿಗೆ ಅಭಿಪ್ರಾಯ ಕೊಡ್ತಾರೋ ಅವ್ರು ಗೆಲ್ತಾರೆ. 28ಕ್ಕೆ ಅವರು ಬಂದು ನಿಂತ್ಕೊತೀನಿಂದ ನಾನು ತಡೆಯೋಕ್ಕಾಗುತ್ತಾ? ಯಾರು ತಡೆಯೋಕ್ಕಾಗುತ್ತೆ? ಬಂದು ನಿಂತ್ಕೊಳ್ಳಿ, ಚುನಾವಣೆ ಮಾಡೋಣ. ಜನ ಯಾರಿಗೆ ತೀರ್ಪು ಕೊಡ್ತಾರೋ ಅವ್ರು ಗೆಲ್ಲೋಣ. ಅವ್ರಿಗೆ ತೀರ್ಪು ಕೊಟ್ಟರೆ ಅವರೇ ಗೆಲ್ಲಿ, ನನಗೆ ತೀರ್ಪು ಕೊಟ್ಟರೆ ನಾನು ಗೆಲ್ತೀನಿ. ನಾನೇನು ಬೇಡ ಅಂತ ಅವ್ರು ಬರೋದು ಬೇಡ ಅಂತ ಬರಲಿ. ಅಲ್ಲ ಸರ್, ಅಷ್ಟೊಂದು ಜನ ಎಲ್ಲ ಸೇರಿಸಿ ತಮ್ಮ ವಿರುದ್ಧ ಎಲ್ಲ ಮಾಡಿದ್ದಕ್ಕೆ ನಮ್ಗೇನಾದ್ರೂ ಒಂದು ರೀತಿ ಮುಂದೆ ಎಲೆಕ್ಷನ್ ಹಂಗಪ್ಪ ಮಾಡೋದನ್ನೊಂದು ಭಯ ಏನಾದರೂ ಇದೆಯಾ? ಯಾರಿಗೆ? ನನಗೆ ಯಾಕ್ರಿ ಭಯ? ಏನು ಚುನಾವಣೆ ಇದು? ಈ ರಾಜಕೀಯ ನಮ್ಮ ಅಪ್ಪನ ಆಸ್ತ್ಯ ಮಾಡೋದು. ನಮ್ಮ ಚುನಾವಣೆ ನಾವು ಮಾಡೋದಪ್ಪ, ಕೆಲಸ ನಾವು ಮಾಡೋದಪ್ಪ. ಜನಗಳಿಗೆ ಕೆಲಸ ಮಾಡಿದರೆ ಇವರು ನನ್ನ ಜನ ಉಳಿಸ್ಕೊತಾರೆ, ಇಲ್ಲ ಈಗ ನೀವೇ ಶಿವಲಿಂಗೇಗೌಡರ ಟಾರ್ಗೆಟ್. ಹೌದು, ಈಗ ಟಾರ್ಗೆಟ್ಟು ನಾನು ಒಬ್ಬನೇ ಗೆದ್ದನಲ್ಲ, ಅದಕ್ಕೆ ಟಾರ್ಗೆಟ್ಟು. ಬಾಕಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೆಲ್ಲ ಸೋತರು, ಅದಕ್ಕೆ ನಾನು ಇವ್ರನ್ನ ಬಿಟ್ಟೋಗಿ ಗೆದ್ದನಲ್ಲ ಅನ್ನೋ ಹೊಟ್ಟೆ ಊರಿಗೆ ಹಿಂಗೆ ಹೇಳ್ತಾರೆ. ಯಾರೂ ಗೆದ್ದಿಲ್ಲ ನಮ್ಮ ಜಿಲ್ಲೆನಲ್ಲಿ, ಅವ್ರನ್ನ ಬಿಟ್ಟವರೆಲ್ಲ ಸೋತಿದ್ದಾರೆ. ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಬಿಟ್ಟೋಗಿ ಇವನೊಬ್ಬ ಗೆದ್ದನಲ್ಲ, ಇವನೊಬ್ಬ ಗೆದ್ಬಿಟ್ನಲ್ಲ ಅಂತ ಹೊಟ್ಟೆ ಊರಿಗೆ ಹಿಂಗೆ ಆಡ್ತಾರೆ. ಸರ್, ಆಮೇಲೆ ದೇವೇಗೌಡರು ಮನೆಗೆ ನುಗ್ಗಿ SIT ಅವರು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಕ್ಕೆ ಅವರು ತುಂಬಾ ಆಕ್ರೋಶ. ನೋಡಪ್ಪ, ಅದು ಕಾನೂನಾತ್ಮಕವಾದ ಒಂದು ಕಾಲ ಬರ್ತದೆ ಅನ್ನೋ ಅಲ್ಲ. ಕಾಲ ಬಂದರೆ ಯಾರಾದರೂ ಕಾನೂನನ್ನು ಬಿಟ್ಟು ಮಾಡಿದರೆ, ಕಾನೂನಾತ್ಮಕವಾಗಿಲ್ಲದೆ ಇದ್ದರೆ, ಈ ದೇಶದಲ್ಲಿ ನ್ಯಾಯಾಂಗ ಅನ್ನೋದಿದೆ, ನ್ಯಾಯಾಲಯ ಇದೆ, ಅಲ್ಲಿ ಹೋಗಿ ಪ್ರಶ್ನೆ ಮಾಡಲಿ. ಅವರನ್ನು ಕಾನೂನಿಗೆ ವಿರುದ್ಧವಾಗಿ ಏನಾದ್ರು ಬಂಧಿಸಿದ್ರೆ, ಅವ್ರು ಕಾನೂನನ್ನು ಬಿಟ್ಟು ಮಾಡಿದರೆ ಅದನ್ನು ನ್ಯಾಯದಲ್ಲಿ ಕೇಳಿ. ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ನಾನು ಅದಕ್ಕೆ ವಿಚಾರ ಗೊತ್ತಿಲ್ಲದವನು ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ.